ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ 3 ಜೋಡಿಗಳು ಸಂಧಾನದ ಮೂಲಕ ಒಂದು ಶ್ರಮ ವಹಿಸಿದ ವಕೀಲರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ನ್ಯಾಯಾಧೀಶರು. ಕೈಗಾರಿಕೆಗಳಿಲ್ಲದೆ ಉದ್ಯೋಗ ಸೃಷ್ಟಿ ಸಾಧ್ಯವಿಲ್ಲ. ಹಿಂದಿನ ಸಚಿವರು ಶಾಸಕರು ಕೈಕಟ್ಟಿ ಕುಳಿತಿದ್ರು, ಕೈಗಾರಿಕೆಗಳನ್ನು ಸ್ಥಾಪಿಸಿಲ್ಲ. ಸಚಿವ ಎಂಸಿ ಸುಧಾಕರ್ ವ್ಯಂಗ್ಯ. ಕೈಗಾರಿಕೆ ಸ್ಥಾಪನೆಗಾಗಿ ಜಂಗಮಕೋಟೆಯಲ್ಲಿ ಡ್ರೋನ್ನಿಂದ ಸರ್ವೆ, ಆಕ್ರೋಶಗೊಂಡ ರೈತರು ಡ್ರೋನ್ ವಶಕ್ಕೆ ಪಡೆದು ಪೊಲೀಸರಿಗೆ ಹಸ್ತಾಂತರ. ಯೂನಿಯನ್ ಬ್ಯಾಂಕ್ ಖಾತೆಯಲ್ಲಿದ್ದ 6 ಲಕ್ಷ ಹಣ ಮಾಯ, ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ನಿರ್ಲಕ್ಷ್ಯ, ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ವಾರ್ತೆಗಳ ವಿವರ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ 3 ಜೋಡಿಗಳನ್ನ ಸಂಧಾನದ ಮೂಲಕ ಮನವೊಲಿಸಿ ಮತ್ತೆ ಒಂದು ಮಾಡಿ 3 ಕುಟುಂಬಗಳಿಗೆ ಪುನರುಜ್ಜೀವನ ನೀಡಿದಂತಾಗಿದೆ. ಇದಕ್ಕೆ ವಕೀಲರು ವಹಿಸಿದ ಶ್ರಮ ಅಪಾರ. ಅವರನ್ನ ಶ್ಲಾಘಿಸಬೇಕೆಂದು ಜಿಲ್ಲಾ ಸತ್ರ ನ್ಯಾಯಾಧೀಶೆ ನೇರಳೆ ಭವಾನಿ ವೀರಭದ್ರಯ್ಯ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿಂದು ವಿಚ್ಛೇದನಕ್ಕೆ ಅರ್ಜಿ ಹಾಕಿಕೊಂಡಿದ್ದ 3 ಜೋಡಿಗಳನ್ನು ಸಂಧಾನ ಮೂಲಕ ಒಂದು ಮಾಡಲಾಗಿದೆ. ಇದೇ ಸಂಧಾನ ಜನತಾ ಅದಾಲತ್ನಲ್ಲಿ ಸುಮಾರು 56 ವರ್ಷಗಳ ಹಳೆಯ ನಿವೇಶನದ ವಿವಾದ ಪ್ರಕರಣವೊಂದನ್ನು ಇತ್ಯರ್ಥಪಡಿಸಿ 3 ಕುಟುಂಬಗಳನ್ನು ರಾಜಿ ಮಾಡಿಸಿದ ಪ್ರಸಂಗ ನಡೆದಿದೆ. ಜಿಲ್ಲಾ ಸತ್ರ ನ್ಯಾಯಾಧೀಶೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆದ ನೇರಳೆ ವೀರಭದ್ರಯ್ಯ ಭವಾನಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ, ದಾಂಪತ್ಯ ಜೀವನಕ್ಕೆ ವಿಚ್ಛೇದನ ನೀಡಿ ಡೈವರ್ಸ್ ಕೊಡಿ ಎಂದು ಅರ್ಜಿ ಸಲ್ಲಿಸಿಕೊಂಡಿದ್ದ ಮೋಟ್ಲೂರು ಕೃಷ್ಣಮೂರ್ತಿ, ಲಾವಣ್ಯ, ಗುಂತಪ್ಪನಹಳ್ಳಿ ಮಧು, ಅಶ್ವಿನಿ ಹಾಗೂ ಕಂದವಾರ ಪೇಟೆಯ ಎ ವೆಂಕಟೇಶ್ ಮತ್ತು ರಾಧಿಕಾರವರನ್ನು ಸಂಧಾನ ಮೂಲಕ ರಾಜಿ ಮಾಡಿಸಿ ಅವರನ್ನ ಮತ್ತೆ ಒಂದು ಮಾಡಲಾಗಿದೆ. ಅವರು ಮತ್ತೆ ತಮ್ಮ ಅನ್ಯೋನ್ಯ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತೆ ಅವರಿಗೆ ಹಾರ ತುರಾಯಿ ಹಾಕಿಸಿ ಸಿಹಿ ತಿನ್ನಿಸಿ ಬೀಳ್ಕೊಡಲಾಗಿದೆ. ಹಾಗೆಯೇ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಮನುತೇಜ್ ಹಾಗೂ ಸುಶಾಂತ್ ಮತ್ತೊಬ್ಬರು ಸೇರಿದಂತೆ 3 ಕುಟುಂಬಗಳ ಮಧ್ಯೆ ನಡೆಯುತ್ತಿದ್ದ ನಿವೇಶನ ಪ್ರಕರಣ ಸುಮಾರು 56 ವರ್ಷಗಳ ಕೇಸ್ ಲೋಕ ಅದಾಲತ್ ಸಂಧಾನ ಮೂಲಕ ರಾಜಿ ಮಾಡಲಾಗಿದೆ ಎಂದರು. ನಾನು ನಿಮ್ಗೆ ಹೇಳ್ದಂಗೆ ಒರಿಜಿನಲ್ ಕೇಸ್ ಹಾಕಿದವರು ಇಬ್ಬರು ಪಾರ್ಟೀಸು ಕೂಡ ಪ್ಲೇಂಟಿಫ್ ಅಂಡ್ ಡಿಫೆಂಡೆಂಟ್ ಇಬ್ಬರು ಕೂಡ ತೀರೋಗಿ ಅವರ ಮಕ್ಕಳು ಬಂದರು. ಅವ್ರ ಮಕ್ಕಳು ದೇ ಹ್ಯಾವ್ ಅಪ್ರೋಚ್ಡ್ ದಿ ಲೀಗಲ್ ಸರ್ವಿಸ್, ಅಪ್ರೋಚ್ ದಿ ಲೋಕ್ ಅದಾಲತ್ ಫಾರ್ ದಿ ಕಾಂಪ್ರಮೈಸ್. ಇದು ಕಾಂಪ್ರಮೈಸ್ ಆಗಿದೆ ಇವತ್ತು. ಅದು ಕೂಡ ಒಂದು ಸಂತೋಷದ ವಿಷಯ. ಯಾಕಂತಂದರೆ ನಾವು 6 ಕುಟುಂಬನ ಅಂದರೆ 6 ಜನದು ಒಟ್ಟಿಗೆ ಒಂದು ಕುಟುಂಬನ ಇದು ಮಾಡಿದಾಗ ಅವರ ಮಕ್ಕಳಿಗೂ ಕೂಡ ಒಂದು ಸಂತೋಷ ಆಗುತ್ತೆ. ಆಮೇಲೆ ಅವರು ಜೀವನನೂ ಕೂಡ ಚೆನ್ನಾಗಿ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ, ಅವ್ರನ್ನ ಕೇಳ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಿವೇಶನ ಪ್ರಕರಣ ದಾಖಲಿಸಿದವರು ಈಗಾಗಲೇ ಸತ್ತು ಹೋಗಿದ್ದು, ಅವರ ಮಕ್ಕಳಿಗೂ 20 ವರ್ಷ ವಯಸ್ಸಾಗಿದ್ರು ಪ್ರಕರಣ ಅಂತ್ಯಗೊಂಡಿರಲಿಲ್ಲ. ಅಂತ ಪ್ರಕರಣವನ್ನ ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಸಿ ಇತ್ಯರ್ಥಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ ದಾಖಲೆ ಸೃಷ್ಟಿಸಿದೆ. ಇನ್ನು ಇಂದು ನಡೆದ 3 ಜೋಡಿಗಳನ್ನ ಒಂದು ಮಾಡಿದ ಘಟನೆಯಲ್ಲಿ ಅಡ್ವೊಕೇಟ್ ಎಂ ಜಯರಾಮರೆಡ್ಡಿ, ಎಸ್ ಗೋಪಾಲಕೃಷ್ಣ ಹಾಗೂ ನ್ಯಾಯಾಧೀಶೆ ಶ್ರುತಿ ಅವರ ಶ್ರಮಕ್ಕೆ ಅಭಿನಂದಿಸಬೇಕಿದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರು ಶ್ಲಾಘಿಸಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೈಗಾರಿಕೆಗಳಿಲ್ಲದ ಉದ್ಯೋಗ ಮತ್ತು ಅಭಿವೃದ್ಧಿ ಕ್ಷೀಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಸರ್ಕಾರ ಕೈಗಾರಿಕಾ ವಲಯ ಸೃಷ್ಟಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ಉದ್ದೇಶದಿಂದ ಜಂಗಮಕೋಟೆಯಲ್ಲಿ ಕೃಷಿ ಯೋಗ್ಯವಲ್ಲದ ಬಡಾವಣೆಗಳ ನಿರ್ಮಾಣ ಮಾಡಿಕೊಳ್ಳುತ್ತಿರುವ ಖಾಲಿ ಭೂಮಿಯನ್ನ ಕೈಗಾರಿಕಾ ವಲಯಕ್ಕೆ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಇತ್ತೀಚೆಗೆ ಆಯ್ಕೆಯಾದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬರೋದು ತಡವಾಗಿದ್ದರಿಂದ ಸಮಾರಂಭವು ತಡವಾಗಿಯೇ ನಡೆದಿದ್ದು ಸಭಿಕರ ಕೊರತೆ ಎದ್ದು ಕಾಣುತ್ತಿತ್ತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿರುವ ಎಲ್ಲ ಜಮೀನು ಕೃಷಿಗೆ ಯೋಗ್ಯವಾದ ಭೂಮಿಯೇ ಆದರೆ ಕೈಗಾರಿಕೆಗಳು ನಿರ್ಮಾಣ ಮಾಡೋದು ಎಲ್ಲಿ? ಈಗ ಇರೋದ್ರಲ್ಲಿ ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ಯೋಗ್ಯವಾದ ಜಾಗ ಅಂತ ಜಂಗಮಕೋಟೆ ಹೋಬಳಿಯನ್ನ ಗುರುತಿಸಿದ್ದೇವೆ. ನಮ್ಮ ವಿರೋಧಿಗಳು ಅದನ್ನ ಪ್ರಶ್ನೆ ಮಾಡಿದ್ರೆ ಜಿಲ್ಲೆಯಲ್ಲಿರೋ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋದು ಬೇಡವೇ? ಹಿಂದೆ ಇದ್ದ ಶಾಸಕರು ಸಚಿವರು ಸುಮ್ಮನೆ ಕಾಲ ಕಳೆದಂತೆ
ನಾವು ಇರೋಕೆ ಆಗುತ್ತಾ ಹೇಳಿ? ನಾವು ಆದಷ್ಟು ರೈತರ ಕೃಷಿ ಭೂಮಿಯನ್ನು ಹೊರತುಪಡಿಸಿ ಜಮೀನು ಗುರುತಿಸೋ ಕೆಲಸ ಮಾಡ್ತೀವಿ ಅಂದರು. ಏನು ಜಂಗಮಕೋಟೆ ಭಾಗದಲ್ಲಿ ಗುರುತಿಸಿರ್ತಕ್ಕಂಥ ಜಮೀನು ಕೃಷಿ ಹೆಚ್ಚು ಅಲ್ಲಿ ಚಟುವಟಿಕೆ ಇಲ್ಲದೆ ಇರತಕ್ಕಂಥ ಭೂಮಿಯನ್ನು ಗುರುತಿಸಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಭಾಳಷ್ಟು ಭೂಮಿಗಳನ್ನು ಯಾರೋ ಬೇರೆಯವರು ಬಂದು ಖರೀದಿ ಮಾಡಿ ಲೇಔಟ್ಗಳನ್ನು ಪರಿವರ್ತನೆ ಮಾಡಿದ್ದಾರೆ. ಈಗ ಒಂದು ಕಡೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಾರೆ. ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಹೇಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ? ಕೈಗಾರಿಕೆಗಳು ಈ ಒಂದು ದೊಡ್ಡ ದೊಡ್ಡ ಉದ್ಯಮಿಗಳು ಬಂದರೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಈಗ ಭಾಳಷ್ಟು ಜನ ಇವತ್ತು ವಿದ್ಯಾವಂತರ ಸಂಖ್ಯೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಎಲ್ಲ ಜಾತಿ ವರ್ಗದ ಜನ ಇವತ್ತು ವಿದ್ಯಾಭ್ಯಾಸನೇ ಇವತ್ತು ಸಮಾಜದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ನಾಂದಿ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನು ನೂತನ MLC DT ಶ್ರೀನಿವಾಸ್ ಮಾತನಾಡಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೇನೆ, ನಿಮ್ಮ ಕೆಲಸ ಕಾರ್ಯಗಳತ್ತ ಗಮನ ಹರಿಸುತ್ತೇನೆ ಎಂದ ಅವರು 7ನೇ ವೇತನ ಜಾರಿ ಮಾಡ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿ 6ನೇ ಆಯೋಗದ ವೇತನವನ್ನು ಕಾಂಗ್ರೆಸ್ ಸರ್ಕಾರವೇ ಕೊಟ್ಟಿತು. 7ನೇ ಆಯೋಗದ ವೇತನವನ್ನು ಕಾಂಗ್ರೆಸ್ ಸರ್ಕಾರವೇ ಕೊಡುತ್ತೆ, ಆದರೆ ಸ್ವಲ್ಪ ತಡ ಆಗಬಹುದು ಅಷ್ಟೇ ಎಂದರು. ಅದೇ ಪಾಲಿಸಿ ಮ್ಯಾಟ್ರ್ ಅಲ್ಲ, ಈ ಹಿಂದೆ ಎಲ್ಲಿವರೆಗೂ ನಿಂತಿದೆ, ತದನಂತರದಲ್ಲಿ ಸರ್ಕಾರ ತಗೊಳ್ಳೋಂಥ ಪಾಲಿಸಿ ಡಿಸಿಷನ್ ಮೇಲೆ ಅದನ್ನು ಗ್ಯಾರಂಟಿ ಕೊಡಲಿಕ್ಕೆ ಆಗಲ್ಲ. ಯಾಕೆ ಹೇಳಿ, ಅನುದಾನಕ್ಕೆ ಒಳಪಡಿಸೋ ವಿಚಾರಕ್ಕೆ ಬಂದರೆ ಅದು ಇಷ್ಟು ವರ್ಷಗಳು ಅಂತೇಳಿ ನಿಗದಿತವಾಗಿ ಅಷ್ಟು ವರ್ಷಗಳಾಗಿರಬೇಕಾಗುತ್ತೆ. ಕ್ರೈಟೀರಿಯಾಗಳ ಅಡಿಯಲ್ಲಿ ಬಂದು ಸರ್ಕಾರಗಳಾಗಿಂದಾಗೆ ತೊಗೊಳ್ಳೋ ನಿರ್ಧಾರದ ಮೇಲೆ ಹೋಗುತ್ತೆ. ಖಂಡಿತ ಆ ನಿಟ್ಟಿನಲ್ಲಿ ಅವಕಾಶ ಇದ್ದರೆ ನಮ್ಮ ಸರ್ಕಾರನೂ ಮಾಡುತ್ತೆ. ಈ ಸಭೆಯಲ್ಲಿ ನಮ್ಮ ಸಚಿವರು ಹೇಳಿದ್ರು 6ನೇ ವೇತನ ಆಯೋಗ ಯಾರು ಕೊಟ್ಟಿದ್ದು ಅಂತ. BJP ಅವ್ರು ಕೊಟ್ಟರೆ ನಮ್ಮ ಸರ್ಕಾರನ ಕೊಟ್ಟಿದ್ದು. 7ನೇ ವೇತನ ಆಯೋಗ ನಮ್ಮ ಸರ್ಕಾರನೇ ಕೊಟ್ಟಿದ್ದು. ಸ್ವಲ್ಪ ತಡ ಆಗ್ಬೋದು ಅಷ್ಟೇ ಅಲ್ವಾ. ಅಭಿನಂದನಾ ಸಮಾರಂಭದಲ್ಲಿ ಮಾಜಿ ಶಾಸಕ KP ಬಚ್ಚೇಗೌಡ, ಸಹನಾ ರಾಜೇಗೌಡ, ರಾಜೀವ್ ಗೌಡ, ಅಫ್ಸರ್ ಪಾಷಾ, KM ಮುನೇಗೌಡ, ರಾಜಾಕಾಂತ್, ಮಂಗಳ ಪ್ರಕಾಶ್ ಇನ್ನಿತರರು ಇದ್ದರು. ಕ್ಯಾಮ್ರಾಮ್ಯಾನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. ಕೆಐಎಡಿಬಿ ಕೈಗಾರಿಕೆ ಸ್ಥಾಪನೆಗಾಗಿ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಭೂಮಿ ಸ್ವಾಧೀನ ಪಡಿಸಿಕೊಳ್ಳಲು ಮುಂದಾಗಿದ್ದು, ಇದನ್ನು ವಿರೋಧಿಸಿ ಶುಕ್ರವಾರವಷ್ಟೇ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದರು. ಇದರ ಬೆನ್ನಲ್ಲೇ ಇಂದು ಉದ್ದೇಶಿತ ಕೈಗಾರಿಕಾ ಪ್ರದೇಶದಲ್ಲಿ ಭೂಮಿ ಸರ್ವೆ ಮಾಡಲು ಡ್ರೋನ್ ಬಳಸಿದ್ದು, ಇದರಿಂದ ಆಕ್ರೋಶಗೊಂಡ ರೈತರು ಡ್ರೋನ್ ವಶಪಡಿಸಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಉದ್ದೇಶಿತ ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ವಿವಾದಿತ ಕೇಂದ್ರವಾಗಿ ರೂಪುಗೊಂಡಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಕೆಐಎಡಿಬಿಯಿಂದ ಭೂ ಸ್ವಾಧೀನಕ್ಕೆ ಗುರುತಿಸಿರುವ ಜಮೀನುಗಳಲ್ಲಿ ಡ್ರೋನ್ ಸರ್ವೆ ಕಾರ್ಯ ಆರಂಭಿಸಿದ್ದು, ರೈತರು ಡ್ರೋನ್ ಅನ್ನು ವಶಪಡಿಸಿಕೊಂಡು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶುಕ್ರವಾರವಷ್ಟೇ ನೂರಾರು ರೈತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಟ್ರ್ಯಾಕ್ಟರ್ಗಳ ಮೂಲಕ ಮುತ್ತಿಗೆ ಹಾಕಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಆದೇಶವನ್ನು ಹಿಂದಕ್ಕೆ ಪಡೆಯಬೇಕೆಂದು ಬೃಹತ್ ಪ್ರತಿಭಟನೆ ನಡೆಸಿದ್ದರು. ಪ್ರತಿಭಟನೆ ನಡೆದ 3ನೇ ದಿನವೇ ಉದ್ದೇಶಿತ ಜಮೀನುಗಳಲ್ಲಿ ಡ್ರೋನ್ನಿಂದ ಸರ್ವೆ ಕಾರ್ಯ ನಡೆಸುತ್ತಿರುವುದು ರೈತರ ಕಣ್ಣಿಗೆ ಬಿದ್ದಿದೆ. ಕೂಡಲೇ ಸ್ಥಳಕ್ಕೆ ತೆರಳಿದ ರೈತರು ಡ್ರೋನ್ ಸರ್ವೆ ನಡೆಸುತ್ತಿರುವುದು ಯಾರು? ಉದ್ದೇಶವಾದರೂ ಏನು? ಸರ್ವೆಗೆ ಅನುಮತಿ ಕೊಟ್ಟವರು ಯಾರು? ಸ್ಥಳೀಯ ಅಧಿಕಾರಿಗಳು ಯಾರೂ ಇಲ್ಲದೆ ಡ್ರೋನ್ ಸರ್ವೆ ಮಾಡುತ್ತಿದ್ದವರನ್ನ ಪ್ರಶ್ನಿಸಿದ್ದಾರೆ. ರೈತರ ಯಾವ ಪ್ರಶ್ನೆಗೂ ಅವರಿಂದ ಉತ್ತರ ಸಿಗಲಿಲ್ಲವಲ್ಲದೆ ಅವರ ನಡೆ ನುಡಿಗಳು ಅನುಮಾನ ಮೂಡಿಸಿದ್ದು, ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದ್ದಾರೆ. ಕೂಡಲೇ ಅವರನ್ನ ಹಿಡಿದು ಅವರಿಂದ ಡ್ರೋನ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಡ್ರೋನ್ ಅನ್ನು ಅಲ್ಲೇ ಬಿಟ್ಟು ಸರ್ವೆ ಕಾರ್ಯಕ್ಕೆ ಬಂದಿದ್ದ 2 ಯುವಕರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿನ ರೈತ ಕಚೇರಿಗೆ ಡ್ರೋನ್ ಅನ್ನು ತಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ರೈತ ಕಚೇರಿಗೆ ಬಂದ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಡ್ರೋನ್ ಅನ್ನು ಹಸ್ತಾಂತರಿಸಿದ್ದಾರೆ. ಜಂಗಮಕೋಟೆ ಹೋಬಳಿ ಭಾಗದಲ್ಲಿ ಕೈಗಾರಿಕೆಗಳ ವಿಚಾರದಲ್ಲಿ ನಿನ್ನೇನು ರೈತರು ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆ ಮಾಡಿದ ಮಾರನೇ ದಿನ ಇವತ್ತು ಒಬ್ಬ ಖಾಸಗಿ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಬಂದು ಆ ಜಮೀನುಗಳನ್ನು ಡ್ರೋನ್ ಮುಖಾಂತರ ಸರ್ವೆ ಮಾಡಲಿಕ್ಕೆ ಬಂದರು. ಆ ಸರ್ವೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಆ ಗ್ರಾಮದವರು ಆ ಡ್ರೋನ್ನ ಕಿತ್ಕೊಂಡು ಅದು ನೇರವಾಗಿ ನಮ್ಮ ರೈತ ಸಂಘದ ಕಚೇರಿಗೆ ಕೊಟ್ಟು ನಾವು ತೊಂದರೆ ಆಗೋದು ಬೇಡ ಅಂಥೇಳಿ ಆ ಸಂಬಂಧಪಟ್ಟಂಥ ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ಗೆ ನಾವು ಕೊಟ್ಟಿದ್ವಿ. ರಾಘವೇಂದ್ರ ಅಂಥೇಳಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ನ ಇಲ್ಲಿ ನಮ್ಮ ರೈತ ಸಂಘದ ಕಚೇರಿಗೆ ಕಳಿಸ್ಕೊಟ್ಟಿದ್ರು. ಅದು ಸರ್ಕಲ್ ಇನ್ಸ್ಪೆಕ್ಟ್ರು ಶ್ರೀನಿವಾಸ್ ಅವರು ಫೋನ್ ಮಾಡಿದರು ಮತ್ತು ಸತೀಶ್ ಅವರು ಇನ್ಸ್ಪೆಕ್ಟ್ರು ಕೂಡ ಫೋನ್ ಮಾಡಿ ಇರೋದ್ರಿಂದ ನಾವು ಅವನ್ನ ಏನು ನಮ್ಮಲ್ಲಿ ಕಾನೂನಾತ್ಮಕವಾಗಿ ಇಟ್ಕೊಳ್ಳೋದು ಬೇಡ, ಕಾನೂನಾತ್ಮಕ ಅವರು ಹ್ಯಾಂಡ್ ಓವರ್ಗೆ ಕೊಟ್ಟಿದ್ವಿ. ಯಾಕೆ ಇವತ್ತು ಈ ಸಂದರ್ಭದಲ್ಲಿ ಭಾನುವಾರ ಮತ್ತು ಶನಿವಾರ ಇವೇನು
ದಿನಗಳಲ್ಲೂ ಕೂಡ, ಇವತ್ತು ರಜಾ ದಿನಗಳಲ್ಲೂ ಕೂಡ ಏನು ಸರ್ವೆ ಮಾಡಲಿಕ್ಕೆ ಕೊಟ್ಟಂಥ ಅಧಿಕಾರ ಯಾರು? ಅವರು ಸರ್ಕಾರದ ವಶದಲ್ಲಿ ಇರೋಂಥದ್ದು ಮಾಡ್ತೀವಿ ಅಂತೇಳಿ ಏನೋ ಹೇಳಿದ್ದಂಥದ್ದು. ಆದರೆ ಸರ್ಕಾರದ ವಶದಲ್ಲಿ ಇರಬೇಕಾದರೂ ಕೂಡ RI ಅವರು ಇರಬೇಕು ಮತ್ತು ಸೆಕ್ರೆಟರಿ ಅವರು ಸಂಬಂಧಪಟ್ಟ ಇರಬೇಕು. ವಿಶೇಷವಾಗಿ ಕಂದಾಯ ಇಲಾಖೆಯ ತಹಶೀಲ್ದಾರ್ ಅವರು ಕೂಡ ಒಂದು ಜವಾಬ್ದಾರಿಯಿಂದ ಅವರು ಕೂಡ ಹಾಜರಾಗಬೇಕಾಗ್ತದೆ ಸೈನಿಕ. ಈಗ ನಾವು ತಹಶೀಲ್ದಾರ್ ಅವರು ಕೇಳಿದ್ವಿ, ಗೌಡ್ರೆ ನನಗೇನು ಮಾಹಿತಿ ಇಲ್ಲ, ನನ್ನ ಮಾಹಿತಿ ತಗೊಂಡು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಕೂಡ ಅವ್ರು ಮಾಹಿತಿ ಕೊಟ್ಟಿಲ್ಲ. ಇದು ಯಾಕೋ ನಮ್ಮ ಹತ್ರ ಇಟ್ಕೊಳ್ಳೋದು ಬೇಡ, ನಾವು ಪೊಲೀಸರು ಹ್ಯಾಂಡ್ ಓವರ್ ಮಾಡೋ ಅಂತೇಳಿ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೆ. ಈ ವೇಳೆ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ, ಶ್ರೀರಾಮ್ ಬಚೇಗೌಡ, ಕೆಂಪಣ್ಣ ರಮೇಶ್ ಬೈರೇಗೌಡ, ಅಮರನಾರಾಯಣಸ್ವಾಮಿ ಇನ್ನಿತರೆ ರೈತರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಯೂನಿಯನ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ನಿರ್ಲಕ್ಷ್ಯದಿಂದ ಖಾತೆದಾರರೊಬ್ಬರು 6 ಲಕ್ಷಕ್ಕೂ ಅಧಿಕ ಹಣ ಕಳೆದುಕೊಂಡ ಘಟನೆ ಕೋಲಾರ ನಗರದಲ್ಲಿ ನಡೆದಿದ್ದು, ಬ್ಯಾಂಕ್ನ ನಿರ್ಲಕ್ಷ್ಯದ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಅಲ್ಲದೆ ಸೈಬರ್ ವಂಚಕರ ವಿರುದ್ಧವೂ ದೂರು ದಾಖಲಾಗಿದೆ. ಕೋಲಾರ ನಗರದ ಉದ್ಯಮಿ ಕೆಎ ಚಾಮರಾಜು ಅವರು ಯೂನಿಯನ್ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಹೊಂದಿದ್ದು, ಅವರ ಮೊಬೈಲ್ ಸಂಖ್ಯೆಗೆ ಕಳೆದ 8ರಂದು ಬ್ಯಾಂಕ್ ಹೆಸರಿನಲ್ಲಿ ವಾಟ್ಸ್ಆಪ್ಗೆ ಬಂದ ಮೆಸೇಜ್ ಲಿಂಕ್ ಓಪನ್ ಮಾಡಿದ್ದು, 10ರಂದು ಟೆಸ್ಟ್ ಮೆಸೇಜ್ ಹಾಗೂ OTP ಲಿಂಕ್ ಮೆಸೇಜ್ 3 ಬಾರಿ ಬಂದಿರುವ ಬಗ್ಗೆ ಯೂನಿಯನ್ ಬ್ಯಾಂಕ್ಗೆ ತೆರಳಿ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಸಂತೋಷ್ ಕುಮಾರಿಗೆ ಮಾಹಿತಿ ನೀಡಿ ತಮ್ಮ ಖಾತೆಯನ್ನ ಫ್ರೀಸ್ ಮಾಡುವಂತೆ ತಿಳಿಸಿದರು. OTP ಯಾರಿಗೂ ನೀಡಬೇಡಿ, ಹಣ ಕಟ್ ಆಗುವುದಿಲ್ಲವೆಂದು ಹೇಳಿ ಕಳುಹಿಸಿದ್ದರು. ಆದರೆ 11ರಂದು ಗುರುವಾರ ತಮ್ಮ ಖಾತೆಯಿಂದ 2 ಲಕ್ಷ ಡೆಬಿಟ್ ಆಗಿರುವ ಬಗ್ಗೆ ಮೆಸೇಜ್ ಬಂದಿದ್ದು, ಇದರ ಬಗ್ಗೆ ತಕ್ಷಣ ಬ್ಯಾಂಕ್ ಮ್ಯಾನೇಜರ್ಗೆ ಮಾಹಿತಿ ನೀಡಿದ್ರು. ಕೇವಲ 10 ನಿಮಿಷಗಳ ಅಂತರದಲ್ಲಿ 6,58,000 ರೂಗಳು ನಾಪತ್ತೆಯಾಗಿದೆ. ಬ್ಯಾಂಕ್ ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್ ಹಾಗೂ ಅಪರಿಚಿತ ವ್ಯಕ್ತಿ ವಿರುದ್ಧ ಆನ್ಲೈನ್ ಮೂಲಕ ಪೊಲೀಸ್ ನಿರೀಕ್ಷಕರು CEN ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಲಾಗಿದೆ. FIR ಸಹ ಆಗಿದ್ದು, ಬ್ಯಾಂಕ್ ವಿರುದ್ಧ ಕಾನೂನು ಹೋರಾಟ ಮಾಡಲು ಗ್ರಾಹಕ ವೇದಿಕೆಗೂ ದೂರು ನೀಡಲಾಗುವುದೆಂದು ವಿವರಿಸಿದರು. OTP ಬರ್ತದೆ ಮತ್ತು SMS ಮೆಸೇಜ್ ಬರ್ತದೆ. ಸೊ ಅದು 3-4 ಸಲ ನನಗೆ ಈ SMS ಮೆಸೇಜ್ ಬರ್ತದೆ. ಸೊ ನನಗೆ ಇದರ ಬಗ್ಗೆ ಸ್ವಲ್ಪ ಡೌಟ್ ಆಗಿ ನನಗೆ ಬ್ಯಾಂಕಿಗೆ SBI ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ತೀನಿ. ನಾನು ಅಲ್ಲಿರುವಂಥ ಡೆಪ್ಯೂಟಿ ಮ್ಯಾನೇಜರ್ ಸಂತೋಷ್ ಅವರು ಭೇಟಿ ಆಗ್ತೇನೆ ನಾನು. ಸೊ ಅವರದ್ದು ನೋಡಿಬಿಟ್ಟು ಮತ್ತೆ ಅವ್ರ ಮುಂದೆ ಮತ್ತೆ OTP ಬಂತಲ್ಲ, ಈ OTP ಯಾರು ಹೇಳಬೇಡಿ ಅಂತ ಹೇಳಿದ್ರು. ನಂತರ ಇನ್ನೊಂದು ಮೆಸೇಜ್ ಬಂತು, ಅವ್ರ ಮುಂದೆ ಮೆಸೇಜ್ ಬಂತು ಒಂದು ಮ್ಯಾನೇಜರ್ಗೆ, ಡೆಪ್ಯೂಟಿ ಮ್ಯಾನೇಜರ್ಗೆ. ಅವರು ಏನು ಹೇಳಿದ್ರು, ಮತ್ತೆ ಏನು ಹೇಳಿದ್ರು, ಸರ್ ಇದೇನು OTP ಯಾರು ಹೇಳ್ಬಿಟ್ಟು ಇವೇನು ತಲೆ ಕೆಲಸೋಣ ಅಂತ ನಾನು ಹೇಳಿ ನನಗೆ ತೆಲುಗಲ್ಲಿ ಹೇಳಿ ಕಳಿಸ್ಕೊಟ್ಬಿಟ್ಟು, ಗುರುವಾರ ನಾನು ಬೆಳಿಗ್ಗೆ ಕಾರ್ಯನಿಮಿತ್ತ ಬೆಳ್ಳೂರು ಹೋಗ್ತಾ ಇದ್ದೆ. ನಾನು ಬೆಳ್ಳೂರು ಹೋಗ್ತಾ ಸಮಯದಲ್ಲಿ ಬಟ್ಟಳ್ಳಿ ಇರಬೇಕಾದ್ರೆ ಒಂದು ಮೆಸೇಜ್ ಬರ್ತದೆ, ನನಗೆ SMS ಮೆಸೇಜ್ ಬರ್ತದೆ. ನಂದು 2 lakhs ಡ್ರಾ ಆಗಿದೆ ಮೆಸೇಜ್ ಬರ್ತದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಉಲ್ಬಣಗೊಂಡಿವೆ. ಜಿಲ್ಲಾಡಳಿತ ಬಿಗಿ ಕ್ರಮಗಳ ಮಧ್ಯೆಯೂ ಶಂಕಿತ ಡೆಂಗ್ಯೂಗೆ 18 ವರ್ಷದ ಯುವತಿ ಬಲಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನ್ಯಾಮಗೊಂಡ್ಲು ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ತೆಗೆದುಕೊಂಡಿರುವ ಬಿಗಿ ಕ್ರಮಗಳ ಮಧ್ಯೆಯೂ ಗೌರಿಬಿದನೂರು ತಾಲೂಕು ನ್ಯಾಮಗೊಂಡ್ಲು ಗ್ರಾಮದ 18 ವರ್ಷದ ಯುವತಿ ಯಶಸ್ವಿನಿ ಡೆಂಗ್ಯೂಗೆ ಬಲಿಯಾಗಿದ್ದಾಳೆ. ಮೃತ ಯುವತಿ ಕಳೆದ 1 ವಾರದಿಂದ ತೀವ್ರತರನಾದ ಜ್ವರದಿಂದ ಬಳಲುತ್ತಿದ್ದ ಯಶಸ್ವಿನಿಯನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಯಶಸ್ವಿನಿ ಮೃತಪಟ್ಟಿದ್ದಾಳೆ.
ಮೃತ ಯಶಸ್ವಿನಿ ದ್ವಿತೀಯ ಪಿಯುಸಿಯಲ್ಲಿ 95% ಅಂಕ ಗಳಿಸಿದ್ದು ಪ್ರಥಮ ವರ್ಷದ ಪದವಿ ವ್ಯಾಸಂಗ ಮಾಡುತ್ತಿದ್ದಳು ಎನ್ನಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮಾಜ ಸೇವಕ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದು ಕೆಲಕಾಲ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದ್ದ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಕರ್ನಾಟಕ ಬ್ಯಾಂಕ್ ಪಕ್ಕ ಇರುವ ಸರ್ಕಾರಿ ಶಾಲೆಯನ್ನು ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಫೌಂಡೇಶನ್ ಟ್ರಸ್ಟ್ ಸೇರಿಕೊಂಡು 5 ವರ್ಷಗಳ ಕಾಲ ದತ್ತು ಪಡೆದುಕೊಂಡು ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಇದಕ್ಕೆ ಸಾಥ್ ನೀಡಿದ ಕಳೆದ ವರ್ಷ ಇದ್ದಂತಹ ಬಿಇಒ ಅವರು ಶಾಲೆಯ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟಿದ್ದು, ಅದರಂತೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಕಾಮಗಾರಿ ಮಾಡಲಾಗುತ್ತಿದೆ. ಆದರೆ ಈಗಿರುವ ಬಿಇಒ ಹಾಗೂ ಜಿಲ್ಲಾ ಡಿಡಿಪಿಐ ಅಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅನುಮತಿ ಪಡೆದಿಲ್ಲ. ಪುತ್ಥಳಿ ನಿರ್ಮಾಣಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ಅನುಮತಿ ಇಲ್ಲದೆ ಪುತ್ಥಳಿ ನಿರ್ಮಾಣ ಮಾಡಿದರೆ ಕೆಡವಲಾಗುವುದು ಎಂದು ಅಧಿಕಾರಿಗಳು ಹೇಳಿರುವುದು ದಲಿತ ಮುಖಂಡರು ಹಾಗೂ ಅಧಿಕಾರಿಗಳ ಜೊತೆಗಿನ ವಾಗ್ವಾದಕ್ಕೆ ಕಾರಣವಾಯಿತು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದೇ ನಮ್ಮ ಕರ್ತವ್ಯ ಆಗಿದೆ. ಆದರೆ ಸದ್ಯದ ಅಧಿಕಾರಿಗಳು ಪುತ್ಥಳಿ ನಿರ್ಮಾಣ ಮಾಡಿದರೆ ನಾವು ಕೆಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಈ ಹಿಂದೆ ಇದ್ದ ಅಧಿಕಾರಿಗಳು ಶಾಲಾಭಿವೃದ್ಧಿ ಸಮಿತಿ ಸೇರಿದಂತೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಒಪ್ಪಿಗೆ ಕೊಟ್ಟಿತ್ತು ಎಂದು ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರು ಆರೋಪ ಮಾಡಿದ್ದಾರೆ. ಮಿಡ್ಲಿ ಸ್ಕೂಲ್ನ ನಾನು ಈಗಾಗಲೇ 2 ವರ್ಷದಿಂದ ದತ್ತಕ್ಕೆ ತಗೊಂಡಿದ್ದೀನಿ. ಏನಾದರೂ ಈ ರಿನೋವೇಷನ್ ಮಾಡ್ತೀನಿ ಕಂಪ್ಲೀಟಾಗಿ, ಪೀಠೋಪಕಾರ ಆಗಲಿ ಏನಾದರೂ ಕಂಪ್ಲೀಟ್ ಡ್ಯಾಮೇಜ್ ಇತ್ತು, ಟಾಯ್ಲೆಟ್ಸ್ ಕೂಡ ಯೂಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂಥ ಸಮಯದಲ್ಲಿ ನಾನು ದತ್ತಕ್ಕೆ ತಗೊಂಡು ಕಂಪ್ಲೀಟ್ ನೀವೆಲ್ಲ ಬಿಲ್ಡಿಂಗ್ ನೋಡ್ಬೋದು. ಎಲ್ಲ ಸ್ಕೂಲ್ ಬಾಯ್ಸ್ ಹೈಸ್ಕೂಲಲ್ಲಿ ಗಾಂಧೀಜಿಯವ್ರ ಸ್ಟ್ಯಾಚು ಇದೆ. ಇದೇ ಚಿಂತಾಮಣಿಯಲ್ಲಿ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಈ ಸ್ಕೂಲಲ್ಲಿ ಒಂದು ಮಾಡಿ ಸರ್, ಈ ಮಿಡ್ಲಿ ಸ್ಕೂಲಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಆಯಿತು ಸರ್, ನೀವೊಂದು ರೈಟಿಂಗಲ್ಲಿ ಕೊಡಿ, ನಾವು ಅದನ್ನು ಏನು ಬೇಕೋ ಅದನ್ನು ಫೆಸಿಲೇಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ದಕ್ಕೆ ಹೆಡ್ ಮಾಸ್ಟ್ರು, SDMC ಅಧ್ಯಕ್ಷರು, PO ಅವರು ಸಿಗ್ನೇಚರ್ ಮಾಡಿದ್ದಾರೆ. ಇವಾಗ ಈ ವಾರದಲ್ಲಿ ಎತ್ಕೊಂಡು ಬಂದು ಅಂಬೇಡ್ಕರ್ ಸ್ಟ್ಯಾಚುನ ಇಲ್ಲಿ ಸ್ಥಾಪನೆ ಮಾಡಬೇಕು. ಅದಕ್ಕೆ ನಾವು ಏನೇನು ಬೇಕೋ ಎಲ್ಲ ಥರನೂ ಮಾಡಿದ್ದೀವಿ. ಅದಕ್ಕೆ ಇವಾಗ DDP ಅವರಾಗಲಿ BO ಅವರಾಗಲಿ ಉಮಾದೇವಿ ಅವರು ಸ್ಟ್ಯಾಚುವನ್ನು ಕಟ್ಟಬಾರ್ದು, ಇದು ಪರ್ಮಿಷನ್ ಅಲ್ಲ, ಇದು ಕೊಟ್ಟಿರೋದಲ್ಲ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇದನ್ನ ಹೊಡಿತೀವಿ, ಡೆಮಾಲಿಷ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚೇಳೂರು ಸೂಕ್ಷ್ಮ ಪ್ರದೇಶವಾಗಿದ್ದು ಇಲ್ಲಿ ಕೆಲ ದೌರ್ಜನ್ಯಕೋರರು ದೌರ್ಜನ್ಯಗಳು ಮಾಡುವುದು ಗೊತ್ತಾಗಿದೆ. ಇದಕ್ಕೆಲ್ಲ ಮಟ್ಟ ಹಾಕುವುದರ ಜೊತೆಗೆ ಪೊಲೀಸರಿಗೆ ಬೇಕಾದ ಸರ್ಕಾರದ ಸವಲತ್ತುಗಳಿಗೆ ಶಿಫಾರಸು ಮಾಡಲಾಗುವುದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ನೂತನ ಪೊಲೀಸ್ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ಹೇಳಿದರು. ನೂತನ ಪೊಲೀಸ್ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ಪಾತಪಾಳ್ಯ ಚೇಳೂರು ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ 5 ಪೊಲೀಸ್ ಠಾಣೆಗಳನ್ನು ಸೇರಿಸಿ ಪೊಲೀಸ್ ಡಿವಿಷನ್ ಶೀಘ್ರದಲ್ಲೇ ಮಾಡಲಾಗುವುದು. ಎಲ್ಲ ಜನರಿಗೂ ರಕ್ಷಣೆ ನೀಡುವ ಪೊಲೀಸರಿಗೆ ವಸತಿ ಗೃಹಗಳಿಗೆ ಆವರಣ ಇಲ್ಲದೇ ಇದ್ದು ಇವರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು. ಚೇಳೂರು ನೂತನ ತಾಲೂಕಿನ ಮೇಲೆ ನಿಗಾ ಇಡಲಾಗಿದೆ. ದಬ್ಬಾಳಿಕೆದಾರರು ಬೆದರಿಕೆಗಳು ಮಾಡುವುದು ಮಾಡಿದರೆ ದೂರು ನೀಡಿ, ಮುಲಾಜು ಇಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇವತ್ತು ದಿನ ಚೇಳೂರು ಸ್ಟೇಷನ್ ಮತ್ತು ಪಾತಪಾಳ್ಯ ಸ್ಟೇಷನ್ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಏನೇನು ಸಮಸ್ಯೆ ಇದೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇದೆ, ಕ್ರೈಮ್ ವಗೇರಾ ಬಗ್ಗೆ ನಡ್ತಾ ಇದೆ ಸಿಚುವೇಶನ್, ಅದು ಎಲ್ಲ ಡಿಸ್ಕಸ್ ಮಾಡಿದ್ದೀನಿ ನಮ್ಮ ಆಫೀಸರ್ ಜೊತೆ, CPI ಮತ್ತು PSI ಜೊತೆಗೆ ನಮ್ಮ ಸ್ಟಾಫ್ ಜೊತೆ ಕೂಡ ಇಂಟ್ರಾಕ್ಷನ್ ಮಾಡಿದ್ದೀನಿ. ಆ ಇಂಟ್ರಾಕ್ಷನಲ್ಲಿ ಅವರಿಗೆ ಕೂಡ ನಾವು ತಿಳಿಸಿದ್ದೀವಿ ಕಿ ಒಳ್ಳೆಯದು ಥರ ಬೀಟ್ ಸರಿಯಾಗಿ ಥರ ಸರ್ವ್ ಮಾಡಬೇಕು, ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪಬ್ಲಿಕ್ ಜೊತೆಗೆ. ಈ ಸಂದರ್ಭದಲ್ಲಿ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ PR ಜನಾರ್ದನ್, PSIಗಳಾದ ಹರೀಶ್, ಪಾತಪಾಳ್ಯ ಅಮರ್, ಸೈಯದ್ ಅನ್ಸರ್, SIಗಳಾದ ವೆಂಕಟೇಶ್, ಸನಾವುಲ್ಲಾ, ಸುಬ್ರಹ್ಮಣಿ, ಯಮರಾಜು ಸಿಬ್ಬಂದಿ ಹಾಜರಿದ್ದರು. JV ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಗುಡಿಬಂಡೆ ತಾಲೂಕು ವ್ಯಾಪ್ತಿ ಹಾಗೂ ಗೌರಿಬಿದನೂರು ರಸ್ತೆಯ ಕಣಿವೆ ವ್ಯಾಪ್ತಿಯಲ್ಲಿ 2 ಪ್ರತ್ಯೇಕ ಅಪಘಾತಗಳು ಸಂಭವಿಸಿ ಗುಡಿಬಂಡೆ ವ್ಯಾಪ್ತಿಯ ಬೊಮ್ಮಗಾನಹಳ್ಳಿ ಗ್ರಾಮದ ಬಳಿ ನಡೆದ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ.
ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೊಮ್ಮಗಾನಹಳ್ಳಿ ಗ್ರಾಮದ ಸಮೀಪ ಬುಲೆರೋ ಹಾಗೂ ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತ ದುರ್ದೈವಿಯನ್ನು ಹೊಸಕೋಟೆ ತಾಲೂಕಿನ ಬಿದ್ರಹಳ್ಳಿ ಗ್ರಾಮದ ನಿವಾಸಿ 23 ವರ್ಷದ ಮಲ್ಲಿಕಾರ್ಜುನ ರೆಡ್ಡಿ ಎಂದು ಗುರುತಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೆಲ್ಲಗೆ 50ರಲ್ಲಿ ಬರ್ತಾ ಇದ್ರಣ್ಣ, ಲೊಕೇಶನ್ ಗೊತ್ತಿಲ್ಲ ಅಂತ ಕೇಳಿಕೊಂಡು ಟೆಂಪೋದಾಗ ಲಾರಿ ಬರ್ತಾ ಇದೆ ಅಂತ ಓವರ್ಟೇಕ್ ಮಾಡಕ್ ಹೋಗಿ ಹಿಂಗಿಂದ ಬಂದು ನಮ್ಗೆ ಡೈರೆಕ್ಟ್ ಆಗಿ ಗುದ್ಬಿಟ್ಟಿದ್ದಾನಣ್ಣ. ಯಾರು? ಟೆಂಪೋ ಟಾಟಾ AC ಸಿಕ್ಕಿಲ್ಲ, ಓಡೋದಣ್ಣ ಅವನು. ಮತ್ತೊಂದು ಅಪಘಾತ ಗೌರಿಬಿದನೂರು ರಸ್ತೆಯ ಕಣಿವೆ ಪ್ರದೇಶದಲ್ಲಿ ನಡೆದಿದೆ. ವಾರಾಂತ್ಯ ಸಮಯದಲ್ಲಿ ಅನೇಕ ಪ್ರವಾಸಿಗರು ಗುಡಿಬಂಡೆಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪ್ರವಾಸಕ್ಕೆ ಬರುತ್ತಿರುತ್ತಾರೆ. ಅದೇ ರೀತಿ ಗುಡಿಬಂಡೆಯಿಂದ ವಾಟದ ಹೊಸಹಳ್ಳಿ ಕೆರೆಗೆ ಹೋಗುವಾಗ ದ್ವಿಚಕ್ರ ವಾಹನ ಅಪಘಾತವಾಗಿದ್ದು, ಈ ವೇಳೆ ಬೈಕ್ ಸವಾರ ಬೆಂಗಳೂರು ನಗರದ ಬಿಟಿಎಂ ಲೇಔಟ್ನ ಸುನೀತ್ ಕುಮಾರ್ಗೆ ಕಾಲುಗಳು ಮುರಿದಿವೆ ಎಂದು ಹೇಳಲಾಗಿದೆ. ಇನ್ನು ಗಾಯಾಳುವಿಗೆ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಅಂಬೇಡ್ಕರ್ ಆಶಯದಂತೆ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದ್ದು, ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಅವರು ಹೋಬಳಿ ಮಠದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಿದ್ದಾರೆ ಎಂದು ಕರ್ನಾಟಕ ನಗರ ಮೂಲ ಸೌಕರ್ಯ ಮತ್ತು ಹಣಕಾಸು ನಿಗಮದ ಅಧ್ಯಕ್ಷ SN ನಾರಾಯಣಸ್ವಾಮಿ ತಿಳಿಸಿದರು. ಬಂಗಾರಪೇಟೆ ತಾಲೂಕಿನ ಬೂದಿಕೊಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ನಗರ ಮೂಲ ಸೌಕರ್ಯ ಮತ್ತು ಹಣಕಾಸು ನಿಗಮದ ಅಧ್ಯಕ್ಷ SN ನಾರಾಯಣಸ್ವಾಮಿ ಭಾಗವಹಿಸಿ ಮಾತನಾಡಿ, ಗ್ರಾಮೀಣ ಭಾಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ವಸತಿ ನಿಲಯಗಳನ್ನು ಸ್ಥಾಪಿಸಿವೆ. 2013-18 ನನ್ನ ಅಧಿಕಾರಾವಧಿಯಲ್ಲಿ ತಾಲೂಕಿನ ಎಳೆಸಂದ್ರ, DP-ಹಳ್ಳಿ, ತೊಪ್ಪನಹಳ್ಳಿ ಗ್ರಾಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ದೇವರಾಜ ಅರಸು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ನಿರ್ಮಿಸಿದ್ದೇನೆ. SCP TSP ಹಣ ಯೋಜನೆಗಳ ಹಣ ದುರುಪಯೋಗವಾಗಿದೆ ಎಂದು ವಿರೋಧ ಪಕ್ಷಗಳು ಬೊಬ್ಬೆ ಹಾಕುತ್ತಿವೆ. ಆದರೆ ವಾಸ್ತವಿಕವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಕೆಯಾಗಿದ್ದು ಎಲ್ಲ ಜಾತಿ ವರ್ಗ ಧರ್ಮದವರಿಗೆ ಸರಿಸಮನಾಗಿ ಉಪಯೋಗವಾಗುತ್ತಿದೆ ಎಂದರು. ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅಂತ ಇವತ್ತಿ 1 ವರ್ಷದಲ್ಲಿ ಸುಮಾರು 200 ಕೋಟಿಗಳಿಗೂ ಮೇಲ್ಪಟ್ಟಿದ್ದೇನೆ. ತೊಪ್ಪನಹಳ್ಳಿಯಲ್ಲಿ ಸುಮಾರು 4,30,00,000 ವೆಚ್ಚದಲ್ಲಿ ಇವತ್ತು ವಿದ್ಯಾರ್ಥಿ ನಿಲಯ ಪ್ರಾರಂಭ ಆಗಿದೆ. ಬಂಗಾರಪೇಟೆಯಲ್ಲಿ ಆ ಸ್ಟೇಟ್ ಕಾಂಪೌಂಡ್ ನಲ್ಲಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ಇವತ್ತು ವಿದ್ಯಾರ್ಥಿ ನಿಲಯ ತಳಪಾಯ ಮುಗಿದು ಛಾವಣಿ ರೂಪ ಬಂದಿದೆ. ಹಾಗೆಯೇ ಇತ್ತೀಚೆಗೆ ಕೆಲವರು ಹೇಳ್ತಾರೆ SC ST ಹಣ ದುರುಪಯೋಗ ಆಗಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಇವತ್ತು ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಆ ಗ್ಯಾರಂಟಿಗಳು ಜಾತ್ಯತೀತವಾಗಿ ಎಲ್ಲ ಜಾತಿಯವರು ತಲುಪ್ತಾ ಇದ್ದಾವೆ. ಸಂಸದ ಮಲ್ಲೇಶ್ ಬಾಬು ಅವರು ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಅಂತವರಿಗೆ ಶಿಕ್ಷಣವನ್ನು ಒದಗಿಸುವುದರ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಸೌಲಭ್ಯಗಳನ್ನು ಜಾರಿಗೆ ತರಬೇಕು. ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಆ ಮೂಲಕ ಸದೃಢ ಮಾನವ ಸಂಪನ್ಮೂಲ ನಿರ್ಮಾಣವಾಗಿ ದೇಶ ಅಭಿವೃದ್ಧಿ ಪಥದತ್ತ ಸಾಗಲು ಸಾಧ್ಯ ಎಂದರು. ಬಿಜೆಪಿ ನಾಯಕರಾದರೂ ಆಗಲಿ, JDS ನಾಯಕರಾದರೂ ಆಗಲಿ, ನಾವು accept cooperation from Congress elected MLAs and MLCs. ನಾವು ಇವಾಗ ಎಲೆಕ್ಷನ್ ಫೇಸ್ ಮಾಡಿ ಗೆದ್ದಿರೋದು ಏನಕ್ಕೆ, ಜನಕ್ಕೆ ಒಳ್ಳೇದಾಗಬೇಕು ಅಂತ. ಅದು ಅವ್ರ ಸಹಕಾರನೂ ಬೇಕು. ಕೊಡ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಅವರು. ಏನು ಕೋಲಾರ ಶಾಸಕರು ನಾನು ಸಹಕಾರ ಮಾಡ್ತೀವಿ, ನಮ್ಮ ಕಡೆಯಿಂದ ಸಂಸದರಿಗೆ ಸಹಕಾರ ಇದೆ ಅಂದರೆ ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ, ಅವ್ರಿಗೆ ಥ್ಯಾಂಕ್ಸು ಹೇಳ್ತೀನಿ. ಯಾಕಂದರೆ ಒಟ್ಟಾಗಿ ಕೆಲಸ ಮಾಡಿದ್ರೇ ಆಗೋದು. ಇವಾಗ ಏನು ನಾವು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸು ಸ್ಕೀಮ್ಸು ತರ್ತೀವೋ ಅದು ಅನುಷ್ಠಾನ ಬರೋದು ಸ್ಟೇಟ್ ಗೌರ್ಮೆಂಟಿಂದ. ಸೊ ಅವರು ನಮಗೆ ಸಹಕಾರ ಮಾಡಬೇಕು, ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ.
ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎಂಆರ್ ಮಂಜುನಾಥ್, ಉಪಾಧ್ಯಕ್ಷ ಚಂದ್ರಪ್ಪ, ಜಂಟಿ ನಿರ್ದೇಶಕ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಅಂಜಲಿ ದೇವಿ, ತಹಶೀಲ್ದಾರ್ ರಶ್ಮಿ, ಇಒ ರವಿಕುಮಾರ್, ದಲಿತ ಮುಖಂಡರಾದ ಜೀವಿಕಾ, ಡಾಕ್ಟರ್ ರಾಮಚಂದ್ರಪ್ಪ, ಹುಣಸನಹಳ್ಳಿ ವೆಂಕಟೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರೆದಲ್ಲಿ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಸಮಾನತಾ ಸೌಧದಲ್ಲಿ ಕೆಎಚ್ಪಿ ಫೌಂಡೇಶನ್ ವತಿಯಿಂದ ಶನಿವಾರ 2023-24ನೇ ಸಾಲಿನ ಪ್ರತಿಭಾವಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಉತ್ತಮ ವಿದ್ಯಾಭ್ಯಾಸ ಮಾಡಿ ತಮ್ಮ ಗುರಿಯನ್ನು ತಲುಪಲು ಪ್ರಾಮಾಣಿಕತೆಯಿಂದ ಶ್ರಮಿಸಿ ಉನ್ನತ ಹುದ್ದೆಗಳಿಗೆ ಆಯ್ಕೆಯಾಗಬೇಕು ಹಾಗೂ ಉತ್ತಮ ರಾಜಕಾರಣಿ, ಉದ್ಯಮಿಯಾಗಿಯೂ ಹೊರಹೊಮ್ಮಬಹುದಾಗಿದೆ. ವಿದ್ಯಾರ್ಥಿಗಳು ಸಮಾಜದಲ್ಲಿ ಯಾರಿಗೂ ನೋವುಂಟು ಮಾಡದೆ ತಂದೆ ತಾಯಿಗಳಿಗೆ ಗೌರವ ತರುವುದರ ಜೊತೆಗೆ ಉತ್ತಮ ಭವಿಷ್ಯ ರೂಢಿಸಿಕೊಳ್ಳಿ ಎಂದು ಹೇಳಿದರು. ಕನಿಷ್ಠ ಒಂದು ಡಿಗ್ರಿನಾರ ಪಡೆಯಬೇಕು. PUC ಪಾಸ್ ಆಗಿ ಕನಿಷ್ಠ ಒಂದು ಡಿಗ್ರಿನಾರು ಕೂಡ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಎಚ್ಚರಿಸ್ತಾದರೆ ಆಟೋಮೆಟಿಕ್ ಆಗಿ ಅವರಲ್ಲಿ ಜ್ಞಾನ ಉಂಟಾಗಿ ಜ್ಞಾನವೇ ಒಂದು ಶಕ್ತಿ ಇರ್ತದೆ. ವಿಚಾರವಾದ ಶಕ್ತಿ ಬರೋದು, ವಿವೇಕ ಬರೋದು ವಿದ್ಯಾಭ್ಯಾಸದಿಂದ, ವಿದ್ಯೆಯಿಂದ. ಅಂಥ ವಿದ್ಯೆಯನ್ನು ಕಲಿತಾಗ ಅವರು ಉತ್ತಮ ನಾಗರಿಕರಾಗಿ, ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ತಾರೆ. ಮೆಲಣಗವಿ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ, ಇಂದಿನ ಕಾಲಘಟ್ಟದಲ್ಲಿ ಅಡ್ಡದಾರಿ ತುಳಿಯಲು ಸಾಕಷ್ಟಿದ್ರೂ ಸಹ ಅವುಗಳನ್ನು ದೂರ ಸರಿಸಿ ನಿಮ್ಮ ತಂದೆ ತಾಯಿ ಹೇಳಿರುವಂತಹ ಕೆಲಸವನ್ನು ಮಾಡಿ ಒಳ್ಳೆ ಕಡೆ ಗಮನ ಹರಿಸಿ ಸಾಧನೆ ಮಾಡಿರುವುದು ಬಹಳ ದೊಡ್ಡ ಸಾಧನೆ ಎಂದು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಜೊತೆಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕಾದಂತಹದ್ದು, ಇಂತಹ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಪಾತ್ರರಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿದ್ದರೆ ನಿಮಗೆ ನಾವು ಪಟ್ಟವುದಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಪುಸ್ತಕ ಮನೆ ಶ್ರೀ ಹರಿಹರ ಪ್ರಿಯಾರವರು ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ಮಹತ್ವದ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ಮುಖಂಡರಾದ ಜೆ ಕಾಂತರಾಜ್, ಆರ್ ಅಶೋಕ್ ಕುಮಾರ್, ತರಿದಾಳು ಚಿಕ್ಕಣ್ಣ, ಲಕ್ಷ್ಮಣರಾವ್, ನರಸಿಂಹಮೂರ್ತಿ ಮತ್ತಿತರರು ಭಾಗವಹಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆ ಭೂಮಾಲೀಕರಿಗೆ ಏನು ಅನ್ಯಾಯ ಆಗಿದೆ, ಅವರಿಗೆ ಏನು ಗೌರವಯುತವಾಗಿ ಅವರಿಗೆ ಏನು ತಮಗಿರುವ ಅಧಿಕಾರ ಬಳಸಿ ಅತಿ ಹೆಚ್ಚು ಬೆಲೆ ಬಾಳುವ ನಿವೇಶನಗಳನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಪಡೆದು ಭ್ರಷ್ಟಾಚಾರ ನಡೆಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿಸಿರುವ ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ಒತ್ತಾಯಿಸಿದ್ದಾರೆ.
ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಬಿಜೆಪಿ ಜಿಲ್ಲಾ ಪದಾಧಿಕಾರಿಗಳು ಮೂಢ ನಿವೇಶನಗಳ ಅಕ್ರಮ ಮಾರಾಟದಲ್ಲಿ ನಡೆದಿರುವ ಕೋಟ್ಯಾಂತರ ಅವ್ಯವಹಾರ ತನಿಖೆಯಾಗಬೇಕು. ರಾಜ್ಯದ ದೊರೆ ಸಿಎಂ ಹೆಂಡತಿ ಹೆಸರಲ್ಲೇ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಇದಾಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಈ ವೇಳೆ ರಾಜ್ಯ ಪರಿಷತ್ ಸದಸ್ಯರಾದ ಎವಿ ಬೈರೇಗೌಡ, ಮಧುಚಂದ್ರ, ರಾಮಣ್ಣ, ಶ್ರೀನಿವಾಸ್, ಶಿಡ್ಲಘಟ್ಟ ಮುಖಂಡರು ಹಾಜರಿದ್ದರು. ನಿಧಿ ಆಸೆಗಾಗಿ ದುಷ್ಕರ್ಮಿಗಳು ಭೂಮಿ ಅಗೆದು ವಿಫಲವಾದ ಘಟನೆ ಚೇಳೂರು ತಾಲೂಕಿನ ಚಿಲ್ಕಲನೇರ್ಪು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೈತ ವೆಂಕಟರಮಣಪ್ಪ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಜೆಸಿಬಿಯಿಂದ ಭಾರಿ ಗಾತ್ರದ ಗುಣಿ ಅಗೆದು ಅರಿಶಿಣ, ಕುಂಕುಮ, ನಿಂಬೆಕಾಯಿ, ತೆಂಗಿನಕಾಯಿ, ಕೋಳಿ ಮೊಟ್ಟೆ, ಕೋಳಿಯನ್ನು ಸಹ ಸಾಯಿಸಿ ರಕ್ತ ತಿಲಕ ಇಡಲಾಗಿದೆ. ವಿಶೇಷವಾಗಿ ಕ್ಷುದ್ರ ಪೂಜೆ ಮಾಡಲಾಗಿದೆ. ನಿಧಿ ಹುಡುಕಾಟ ಮಾಡಿ ಏನೂ ಸಿಗದೆ ಪರಾರಿಯಾಗಿದ್ದಾರೆ. ಜಮೀನು ಮಾಲೀಕ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ವಿಚಾರ ತಿಳಿಸಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇನ್ನು 20 ವರ್ಷಗಳ ಹಿಂದೆ ನಿಧಿ ತೆಗೆಯಲು ಗಣೇಶ್ ಎಂಬುವರನ್ನ ನಿಧಿಗಾಗಿ ಬಲಿ ಕೊಡಲು ಸಿದ್ಧವಾಗಿದ್ದಾಗ ಗ್ರಾಮಸ್ಥರು ಆರೋಪಿಗಳನ್ನು ಹಿಡಿದುಕೊಟ್ಟು ಪ್ರಕರಣ ದಾಖಲಾಗಿದ್ದನ್ನು ಸ್ಮರಿಸಬಹುದು. ವೈಯಕ್ತಿಕ ದ್ವೇಷದಿಂದ ಮಾತಿನ ಚಕಮಕಿ ನಡೆದು ಮಹಿಳೆಯೋರ್ವಳ ಮೇಲೆ ಹಲ್ಲೆ ಮಾಡಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ದೊಡ್ಡಚೀಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಹಿಳೆಯ ಮೇಲೆ ಹಲ್ಲೆ ಮಾಡಲು ಜಮೀನು ವಿವಾದವೇ ಕಾರಣ ಎಂದು ತಿಳಿದು ಬಂದಿದ್ದು, ದೊಡ್ಡಚೀಮನಹಳ್ಳಿ ಗ್ರಾಮದ 44 ವರ್ಷದ ನರಸಮ್ಮ ಮೇಲೆ ಇದೇ ಗ್ರಾಮದ ಪೂಜಮ್ಮ, ಮಧುಕುಮಾರ್ ಎಂಬುವವರು ಎಳೆದಾಡಿ ಹಲ್ಲೆ ಮಾಡಿರುತ್ತಾರೆಂದು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಪ್ರಕರಣದ ಭಾಗವಾಗಿ ವಿಶ್ವನಾಥಪುರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹಲ್ಲೆ ಮತ್ತು ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯೆ ಹಾಗೂ ದಲಿತ ಪರ ಸಂಘಟನೆಯ ರಾಜ್ಯ ಮಹಿಳಾ ಅಧ್ಯಕ್ಷ ರವಿಕಲಾ ಮಹಿಳೆ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಖಾಸಗಿ ಪಾರ್ಟಿ ಹಾಲ್ನಲ್ಲಿ ಅಖಿಲ ಕರ್ನಾಟಕ ಮಿತ್ರ ಸಂಘದ ವತಿಯಿಂದ ನಡೆದ ಕುಂದಾಣ ಹೋಬಳಿ ಹಾಗೂ ಚಪ್ಪರಕಲ್ಲು ಪ್ರಥಮ ಉತ್ಸವ ಕಾರ್ಯಕ್ರಮವನ್ನು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಉದ್ಘಾಟಿಸಿ, ಕುಂದಾಣ ಹೋಬಳಿಯ ಪ್ರತಿ ಹಳ್ಳಿಗಳು ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿದೆ, ಸಾಕಷ್ಟು ಶಾಸನಗಳು, ವೀರಗಲ್ಲುಗಳಿರುವ ಪುಣ್ಯಭೂಮಿಯಾಗಿದೆ ಎಂದು ಸ್ಮರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ವಹಿಸಿದ್ದರು. ಹಲವಾರು ಸಾಧಕರಿಗೆ ವಿವಿಧ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವೇಳೆ ಅಖಿಲ ಕರ್ನಾಟಕ ಮಿತ್ರ ಸಂಘದ ಅಧ್ಯಕ್ಷ ಚಿಮಾ ಸುಧಾಕರ್, ಕಸಾಪ ತಾಲೂಕು ಅಧ್ಯಕ್ಷ ಆರ್.ಕೆ. ನಂಜೇಗೌಡ, ಖಾದಿ ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಎಚ್.ಎಂ. ರವಿಕುಮಾರ್, ಉತ್ಸವ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್, ಕುಂದಾಣ ಕೃಷ್ಣೋದಯ ಕಲ್ಯಾಣ ಮಂಟಪ ಮಾಲೀಕ ಬಾಲಕೃಷ್ಣ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ 3 ಜೋಡಿಗಳು ಸಂಧಾನದ ಮೂಲಕ ಒಂದು ಶ್ರಮ ವಹಿಸಿದ ವಕೀಲರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ನ್ಯಾಯಾಧೀಶರು. ಕೈಗಾರಿಕೆಗಳಿಲ್ಲದೆ ಉದ್ಯೋಗ ಸೃಷ್ಟಿ ಸಾಧ್ಯವಿಲ್ಲ. ಹಿಂದಿನ ಸಚಿವರು ಶಾಸಕರು ಕೈಕಟ್ಟಿ ಕುಳಿತಿದ್ರು, ಕೈಗಾರಿಕೆಗಳನ್ನ ಸ್ಥಾಪಿಸಿಲ್ಲ. ಸಚಿವ ಎಂಸಿ ಸುಧಾಕರ್ ವ್ಯಂಗ್ಯ. ಕೈಗಾರಿಕೆ ಸ್ಥಾಪನೆಗಾಗಿ ಜಂಗಮಕೋಟೆಯಲ್ಲಿ ಡ್ರೋನ್ನಿಂದ ಸರ್ವೆ, ಆಕ್ರೋಶಗೊಂಡ ರೈತರು ಡ್ರೋನ್ ವಶಕ್ಕೆ ಪಡೆದು ಪೊಲೀಸರಿಗೆ ಹಸ್ತಾಂತರ. ಯೂನಿಯನ್ ಬ್ಯಾಂಕ್ ಖಾತೆಯಲ್ಲಿದ್ದ 6 ಲಕ್ಷ ಹಣ ಮಾಯ, ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ನಿರ್ಲಕ್ಷ್ಯ, ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.